ಅಫಜಲ್ಪುರ ತಾಲೂಕಿನ ಆತ್ನೂರು ಗ್ರಾಮ ಪಂಚಾಯಿತಿಯ ಸದಸ್ಯರ ಸುಳ್ಳು ಸಹಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆತ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಗೀತಾ ನಾಗೇಶ್ ಕಾಂಬ್ಳೆ ಒತ್ತಾಯ ಮಾಡಿದರು. ಅಫಜಲ್ಪುರ ತಾಲೂಕಿನ ಆತ್ನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಾದ ಅನಸೂಯ ಅಸ್ಕಿಯವರ ಹಗರಣಗಳು ಬಯಲಿಗೆ ಬಂದದ್ದು ನಿಜವಾಗಿದೆ. ಪಿಡಿಒ ಅವರು ಅವ್ಯವಹಾರಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಸುಳ್ಳು ಅರ್ಜಿ ಹಾಗೂ ನಕಲಿ ಸದಸ್ಯರನ್ನು ಸೃಷ್ಟಿಸಿ ಕೆಲವು ಸದಸ್ಯರ ಗಂಡಂದಿರು ಬಂದು ನಕಲಿ ಸಹಿಗಳನ್ನು ಮಾಡಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಸುಳ್ಳು ಅರ್ಜಿ ಸೃಷ್ಟಿಸಿದವರನ್ನು ಹಾಗೂ ಸುಳ್ಳು ಸಹಿ ಹಾಕಿದವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಭಿವೃದ್ಧಿ ಅಧಿಕಾರಿಯಾಗಿ ಅಧ್ಯಕ್ಷರಿಗೆ ಕಿಮ್ಮತ್ ಕೊಡದೆ ಸ್ವತಃ ಗ್ರಾಮ ಪಂಚಾಯತಿಯಲ್ಲಿ ತಾವೇ ಸರ್ವಾಧಿಕಾರಿಗಳು ತಾವೇ ಮಾಡ್ತಿದ್ದಾರೆ. ನನ್ನ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನನಗೆ ಯಾವುದೋ ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ, ಯಾವುದೇ ಸರ್ಕಾರಿ ಯೋಜನೆ ಬಗ್ಗೆ ಮಾತಾಡೋ ಡಿಸ್ಕಸ್ ಮಾಡೋಕ್ಕೂ ಒಂದು ಫೋನ್ ಕಾಲ್ ಮಾಡೋದಿಲ್ಲ, ಒಂದು ಇಂಟಿಮೇಷನ್ ಮಾಡೋದಿಲ್ಲ. ಮತ್ತು ನನಗೆ 1 ವರ್ಷ ಆಯಿತು ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ಗೌರವಧನ ಕೊಟ್ಟಿಲ್ಲ ರೀ. ಇಲ್ಲಿವರೆಗೂ ಕೇಳಿದರೆ ಸತಾಯಿಸ್ತಾ ಇದ್ದಾರೆ. ಮೀಟಿಂಗ್ ಮಾಡಿದ್ರೆ ಮೀಟಿಂಗಿಗೆ ಸದಸ್ಯರಿಗೆ ಬರಬೇಡ ಅಂತ ಇಂಡೈರೆಕ್ಟಾಗಿ ಕಾಲ್ ಮಾಡಿ ಹೇಳ್ತಾರೆ. ಅಂದರೆ ಕೋರಂ ಭರ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರಿಗೆ. ನಿನ್ನೆ ಒಂದು ತುರ್ತು ಸಭೆ ಇತ್ತು ರೀ ನನ್ನ ಪಂಚಾಯತಿಯಲ್ಲಿ. ಎಲ್ಲರಿಗೂ ನೋಟಿಸ್ ಕಳಿಸಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಕಾಲ್ ಮಾಡಿದ್ದೀನಿ. ಇಒ ಸರಿಗೂ ಕನ್ಫರ್ಮೇಷನ್ ಕೊಟ್ಟೀನಿ ರೀ ಅವರಿಗೆ. ಅವರು ಬಂದಿದ್ದಾರೆ ಪಂಚಾಯತಿಗೆ 8 ಗಂಟೆಗೆ. ಬಟ್ ನನ್ನ ಟೈಮಿಂಗು 9ವರೆಗೆ ಮೀಟಿಂಗ್ ಹೇಳಿದ್ದೀನಿ. ನಿನ್ನೆ 8ವರೆಗೆ ಪಿ ಡಿ ಅವ್ರು ಮೈಂಡ್ ಡೈವರ್ಟ್ ಮಾಡಿ 8ವರೆಗೆ ಕರೆಸಿದ್ದಾರೆ ಅವ್ರಿಗೆ. ಇಒ ಸರ್ ನಂಗೆ ಕಾಲ್ ಮಾಡಿ ಟೈಮಿಂಗ್ ಕೇಳಿದ್ರೆ 9 ಗಂಟೆ ಅಂತ ಹೇಳಿದ್ದೀನಿ ಸರ್. ಸೊ ಹಾಗೆ ಅದೇ ರೀತಿ ಎಲ್ಲ ಸದಸ್ಯರಿಗೆ ಕಾಲ್ ಮಾಡಿ ಮೀಟಿಂಗ್ ಅಟೆಂಡ್ ಆಗಬೇಡ್ರಿ ಅಂತ ಹೇಳಿದ್ದಾರೆ ಎಲ್ಲರೂ. ಸಾರ್ವಜನಿಕವಾಗಿ ಬಂದವರು ಮೈದೂನ್ ಅಂತ ಹೆಸರು ಹಾಕಿ ಮೈದೂನ್ ಮೇಲೂ ಕೇಸ್ ಮಾಡ್ಯಾರಿ. ನನ್ನ 3 ತಿಂಗಳು ಕೂಸಿ ತೊಗೊಂಡು ಇವ್ರು ನಿಂತಿದ್ರಿ ಪಂಚಾಯತ್ಯಾಗ. ಇವರು ಬಂದಾರಂತಂದು ಇವ್ರ ಮೇಲೆ ಕೇಸ್ ಮಾಡ್ಯಾರಿ. ಮನೆಗೆ ಯಾರು ಕೂಸಿಗೆ ನೋಡೋರ ಬಟ್ಟೆ ಇವ್ರು ನನ್ನ ಕೂಸಿ ತೊಗೊಂಡು ನಿಂತಿರ್ರಿ ಅಲ್ಲಿ ಪಂಚಾಯತಿ ಒಳಗೆ. ನಾನು ಅವ್ರಿಗೆ ಲೆಕ್ಕಪತ್ರ ಕೇಳಕ್ಕೆ ಹೋಗೋಕ್ಕೆ ಬೋಗಸ್ ಬಿಲ್ ಕೇಳ್ತೀನಿ, ಸರ್ಕಾರಿ ಕೆಲಸ ಅಡ್ಡೆಪಡಿಸ್ತೀರಿ ಅಂತ ಕೇಸ್ ಮಾಡ್ಯಾರಿ. ಈಗ ನಿನ್ನಿದೆ ತಗೋರಿ, ನಿನ್ನ ಮೀಟಿಂಗ್ ಅವರೇ ಕ್ಯಾನ್ಸಲ್ ಮಾಡ್ಸ್ಯಾರಿ. ಇಒ ಸರ್ ಮಾತಾಡಿ ರೆಕಾರ್ಡು ನನ್ನ ಹತ್ರ ಇದ್ದಾರೆ. ನಿನ್ನೆ ಲೋಕಾಯುಕ್ತದಿಂದ ಅಧಿಕಾರಿಗಳು ಬಂದರು, ನಮ್ಮಲ್ಲಿ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿ ಹೋಗ್ಯಾರ. ಅವರು ಬೈದು ಹೋಗಿದ್ದಾರೆ. ನೀನು ಅವರಿಗೆ ನೀ ಅಧ್ಯಕ್ಷರ ಗಮನ ತರೋದು ಇವೆಲ್ಲ ಯಾಕೆ ಮಾಡ್ತೀವಿ? ಅಧಿಕಾರಿ ಮಾಡು, ನೀನು ಡ್ಯೂಟಿ ಮಾಡಕ್ಕೆ ಬಂದು ಡ್ಯೂಟಿ ಮಾಡು. ಅವ್ರು ಅಧ್ಯಕ್ಷರು ಆಡಳಿತ ಮಾಡ್ತಾರೆ, ನೀ ಯಾಕೆ ಮಾಡ್ತೀವಿ ಅಂತ ನೀನು ಅಧಿಕಾರಿಯವರು ಬಂದು ಗೀತಾ ಅವ್ರು ಮೇಡಮ್ ಅವ್ರು ಬಂದು ಅವ್ರಿಗೆ ಬೈದು ಹೋಗಿದ್ದಾರೆ. ನಾವು ಲೋಕಾಯುಕ್ತ ನೀನು ಗೀತಾ ಮೇಡಮ್ ಬಂದು ಹೋಗ್ಯಾರ. ಒಟ್ಟು ನಾನು ಪಂಚಾಯತಿಗೆ ಹೋಗಲಾರ್ದಂಗೆ ಮಾಡಿಟ್ರಿ. ನಾನು ಮಾಡೀನಿ ಸರ್. ಇವಾಗ ಮಾಡಿ ಬಂದೀನಿ. ಅವರೇ ಹೇಳಿದ್ರು ನನಗೆ ತಂದ್ಕೊಡ್ರಿ ಸಾಕ್ಷಿ ಅಂದರು. ಸಾಕ್ಷಿ ಬೈದು ಕೊಟ್ಟು ಬಂದೀನಿ ಸರ್. ಇವಾಗ ಈಗ CS ಅವರು ಇಷ್ಟು ಸಾಕ್ಷಿ ಇಟ್ಕೊಂಡು ಒಂದು ಭ್ರಷ್ಟಾಚಾರ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾ ಇಲ್ಲ. ಯಾಕೆ? ನನಗೆ ನ್ಯಾಯ ಬೇಕಷ್ಟೇ. ಅಂತ ಭ್ರಷ್ಟಾಚಾರ ಅಧಿಕಾರಿನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಈ ಅಧಿಕಾರ ನಮ್ಮ ಸಚಿವರಾದ ಪ್ರಿಯಾಂಕಾ ಸರ್ ಅವರು ಕೊಟ್ಟಿದ್ದಾರೆ ಅವರಿಗೆ, CS ಅವರಿಗೆ. ಆದರೂ ಇವರು ಮಾಡ್ತಿಲ್ಲ. ಎಲ್ಲಿಗೆ ಹೋಗ್ಬೇಕ್ರಿ ಹೇಳ್ರಿ ನನ್ನ ನ್ಯಾಯ ಕೇಳೋಕ್ಕೆ? ಇವರು ಅಧಿಕಾರಿಗೆ ಸಪೋರ್ಟ್ ಮಾಡ್ತಾರೆ. ಮಾಡಲಿ, ಅಧಿಕಾರಿ ಸಪೋರ್ಟ್ ಮಾಡಲಿ. ಭ್ರಷ್ಟಾಚಾರ ಅಧಿಕಾರಿಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ, ಸಾಕ್ಷಿ ಸಮೇತ ಇದ್ರೂ ಭ್ರಷ್ಟಾಚಾರಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಊರಲ್ಲಿ ತುಂಬ ಸಮಸ್ಯೆ ಇದಾವ್ರಿ ನಮಗೆ. ಅವ್ರಿಗೂ ಕೊಟ್ಟಿವಿ ಸರ್ ಕಾಪಿ. ಎಲ್ಲರಿಗೂ ರೂಲ್ಸ್ ಪ್ರಕಾರ ಬಂದಿನಿ ಸರ್. ನಾನು ಯಾವುದು ಹಗರಣ ಇತ್ತು ನನ್ನ ಮೇಲೆ ಯಾವ ಹಗರಣ ಇಲ್ಲ. ಇದ್ರೆ ನಾನು ಒಪ್ಕೊತೀನಿ. ನನ್ನ ಮೇಲೆ ಯಾವ ಹಗರಣ ಇಲ್ಲ. ತನಿಖೆ ಮಾಡಲಿ ಅವರು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.